ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಯ ಬೆವರಿಳಿಸಿದಂತ ಲೋಕಾಯುಕ್ತ ಸಿದ್ದೇಶ್ವರನ ಸಂಪತ್ತು ಕಂಡು ಲೋಕಾಯುಕ್ತ ಫುಲ್ ಶಾಕ್ ಆಗಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಬೆಳ್ಳಿ ವಸ್ತುಗಳು ಪತ್ತೆಯಾಗಿವೆ. ಮನೆಯಲ್ಲಿ ಚಿನ್ನಾಭರಣ ಹಾಗೂ ಬೆಳ್ಳಿಯ ವಸ್ತುಗಳು ಅಪಾರ ಪ್ರಮಾಣದಲ್ಲಿ ಪತ್ತೆಯಾಗಿರೋದು ಅಲ್ಲದೆ ಮನೆಯಲ್ಲಿ 40 ಲಕ್ಷ ಹಾರ್ಡ್ ಕ್ಯಾಶ್ ಕೂಡ ಪತ್ತೆಯಾಗಿದೆ. ಎನ್ಕೆಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಆಗಿರುವಂತ ಸಿದ್ದೇಶ್ವರ ಹೆಬ್ಬಾಳ್ ದಾವಣಗೆರೆಯ ಆಂಜನೇಯ ಬಡಾವಣೆಯ ಮನೆ, ಹುಬ್ಬಳ್ಳಿ ಕಚೇರಿ ಮೇಲೂ ಕೂಡ ಲೋಕ ದಾಳಿ ನಡೆಸಿರೋದು. ಡಿಸೈನ್ ನೆಕ್ಲೆಸ್ ಹಾಗೂ ಚಿನ್ನದ ಬಳೆ, ಕಿವಿಯೋಲೆ, ಪೆಂಡೆಂಟ್ಗಳು ಪತ್ತೆಯಾಗಿವೆ. ಇರೋ ಕೆಲಸದಲ್ಲಿ ಸಿಗೋ ಸಂಬಳದಲ್ಲಿ ಇದೆಲ್ಲ ಖರೀದಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿನೇ ಇವರ ಆದಾಯದ ಮೂಲ ಕೆದಕೋದು ಆಗಾಗ ಲೋಕಾಯುಕ್ತ ಅಧಿಕಾರಿಗಳು. ದಾವಣಗೆರೆಯ ಆಂಜನೇಯ ಬಡಾವಣೆ ಮನೆ ಹಾಗೂ ಹುಬ್ಬಳ್ಳಿ ಕಚೇರಿಯಲ್ಲಿ ನಡೆದಿರುವಂತಹ ದಾಳಿ ಇದು. ಈ ಸಂದರ್ಭದಲ್ಲಿ ವಿವಿಧ ರೀತಿಯ ಚಿನ್ನಾಭರಣಗಳು ಜೊತೆಗೆ ಬೆಳ್ಳಿಯ ವಸ್ತುಗಳು ಕೂಡ ಪತ್ತೆ ಆಗಿವೆ. ಸಿದ್ದೇಶ್ವರ ಹೆಬ್ಬಾಳ್ ಅಂತ ಇವರು NWKRTCಯಲ್ಲಿ ಚೀಫ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡೋದು. ಇದೊಂದು ಕೆಲಸದಿಂದ ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಸಾಧ್ಯನಾ? ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನೀವೇ ಉತ್ತರ ಕಂಡುಕೊಳ್ಳಿ. ಅದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಆಗಾಗ ಆದಾಯ ಮೀರಿ ಯಾರು ಆಸ್ತಿ ಸಂಪಾದನೆ ಮಾಡ್ತಾರೋ ಅದಕ್ಕಾಗಿಯೇ ರೇಡ್ ಮಾಡೋದು. ಸದ್ಯ ರೇಡ್ ಸಂದರ್ಭದಲ್ಲಿ ನೋಡಿ, ಚಿನ್ನದ ಬಳೆಗಳು, ನೆಕ್ಲೆಸ್, ಕಿವಿಯೋಲೆ ಜೊತೆಗೆ ಡಿಸೈನ್ ನೆಕ್ಲೆಸ್ಗಳು ಮತ್ತು 40 ಲಕ್ಷ ಹಾರ್ಡ್ ಕ್ಯಾಶ್, ಕಂತೆ ಹಣ, ಬೆಳ್ಳಿ ಆಭರಣಗಳು ಇವೆಲ್ಲವೂ ಕೂಡ ಪತ್ತೆಯಾಗಿವೆ. ಭ್ರಷ್ಟ ಅಧಿಕಾರಿಯ ಬೆವರಿಳಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆನೆ. ಸಿದ್ದೇಶ್ವರನ ಸಂಪತ್ತನ್ನ ಕಂಡು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ಕ್ಷಣ ಶಾಕ್ ಆಗಿದೆ. ಕಾರಣ ಮಾಡೋ ಕೆಲಸಕ್ಕೂ ಅವ್ರ ಮನೇಲಿರುವಂಥ ಆ ಚಿನ್ನಾಭರಣಗಳಿಗೂ ಇರುವಂಥ ಆಸ್ತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಫೋಟೋಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಚಿನ್ನದ ಓಲೆಗಳನ್ನ, ಅದರಲ್ಲೂ ಕೂಡ ಡಿಸೈನ್ ಓಲೆಗಳು. ಚಿನ್ನ ಖರೀದಿ ಮಾಡಲಿ ಬೇಡ ಅನ್ನಲ್ಲ, ಆದರೆ ಆ ದುಡ್ಡಿನ ಆ ಆದಾಯದ ಮೂಲ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಎಲ್ಲಿ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ, ಎಷ್ಟು ಲಂಚ ತೆಗೆದುಕೊಂಡಿದ್ದಾರೆ ಅಂತ ನೋಡಿ. ಬೆಳ್ಳಿ ಚೊಂಬುಗಳು, ಬೆಳ್ಳಿಯ ವಿವಿಧ ಆಭರಣಗಳು ಜೊತೆಗೆ ಕಿವಿಯೋಲೆ, ಚಿನ್ನದ ನೆಕ್ಲೆಸ್ಗಳು, ಬೇರೆ ಡಿಸೈನ್ನವು, ಅದೇ ರೀತಿಯಾಗಿ ಬ್ರ್ಯಾಂಡೆಡ್ ವಾಚ್ ಇದೆ. ಹಾಗೆ ಬೇರೆಯ ವಿನ್ಯಾಸದ ನೆಕ್ಲೆಸ್ಗಳು, ಚಿನ್ನದ ಸರಗಳು, ವಾಚ್, ಬೆಳ್ಳಿ ಚೊಂಬುಗಳು, ಬೆಳ್ಳಿಯ ವಸ್ತುಗಳು, ಹಾಗೆ ಕಿವಿಯೋಲೆ, ಬೇರೆ ರೀತಿಯ ಆಭರಣಗಳು, 40 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಕೂಡ ಪತ್ತೆಯಾಗಿದೆ. ಇನ್ನು ಅಕೌಂಟ್ನಲ್ಲಿ ಎಷ್ಟಿದೆ ಅದನ್ನು ಪತ್ತೆ ಮಾಡ್ತಾರೆ. ಚಿನ್ನದ ಬಳೆ, ಮತ್ತು ಏನಾದರೂ ಐಷಾರಾಮಿ ಬಂಗ್ಲೆ ಇದೆಯಾ, ಸೈಟ್ಗಳು ಖರೀದಿ ಮಾಡಿದಾರಾ, ಅದರ ಜೊತೆಗೆ ಕಾರ್ ಎಷ್ಟಿದಾವೆ, ಆ ಕಾರಿನ ಮೌಲ್ಯ ಏನು, ಇದೆಲ್ಲವನ್ನು ಕೂಡ ಸದ್ಯ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯ ಸಂದರ್ಭದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ಫೋಟೋಗಳನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಮಾಡೋ ಕೆಲಸಕ್ಕೂ ಆದಾಯಕ್ಕೂ ಜೊತೆಗೆ ಅವ್ರ ಮನೇಲಿರುವಂಥ ಚಿನ್ನದ ವಸ್ತುಗಳು, ಬ್ರ್ಯಾಂಡೆಡ್ ವಾಚ್ಗಳು ಮತ್ತು ಬೇರೆ ರೀತಿಯ ಕಿವಿಯೋಲೆ, ನೆಕ್ಲೆಸ್ಗಳು. ಈಗ 1 ಗ್ರಾಮ್ ಬಂಗಾರ ತೆಗೆದುಕೊಳ್ಬೇಕು ಅಂದರೂ ಎಷ್ಟು ಬೆಲೆ ಇದೆ, ತೆಗೆದುಕೊಳ್ಳೋದು ಕಷ್ಟ ಇದೆ. ಅವ್ರ ಸ್ಯಾಲ್ರಿಲಿ ಇಷ್ಟೆಲ್ಲ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಆದಾಯಕ್ಕೆ ಮೀರಿ ಈ ರೀತಿಯಾಗಿ ಸಂಪತ್ತನ್ನು ಹೊಂದಿರುವಂಥ ಅಧಿಕಾರಿಗಳ ಮನೆ ಮೇಲೆ ಆಗಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಸದ್ಯ ಈಗ ಸಿದ್ದೇಶ್ವರ ಹೆಬ್ಬಾಳ್ ಅವರ ಮನೆಯಲ್ಲಿ ಪತ್ತೆಯಾಗಿರುವಂಥ ಹಾರ್ಡ್ ಕ್ಯಾಶ್, ಕಿವಿಯೋಲೆ, ಬೆಳ್ಳಿ ವಸ್ತುಗಳು ಜೊತೆಗೆ ಚಿನ್ನದ ಬಳೆಗಳು, ಡಿಸೈನ್ ನೆಕ್ಲೆಸ್ಗಳನ್ನು ನೀವು ಗಮನಿಸ್ತಾ ಇದ್ದೀರಿ.